राम शेषतल्प सुख निद्रित राम ब्रह्माद्यमरा प्रार्थित राम शेषतल्प सुख निद्रित राम ब्रह्माद्यमरा प्रार्थित राम 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 जय राजा राम 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 जय ಇನ್ನೊಂದೆರಡು ಕರ್ಪೂರ ಹಾಕ್ಬೋದಾಗಿತ್ತಲ್ಲ ಕೌಸಲ್ಯ. ಆರ್ತಿ ತಗೊಳ್ಳಿ ಬನ್ನಿ ಅಂತ ಕರೆದ್ರೆ ಕೆಲಸದವ್ರು ಬರ್ತಾರೆ ಹೊರತು ಮನೆಯವ್ರು ಬರಲ್ಲ ರೀ. ಇದ್ದಿದ್ರೆ ಮನೆಯವ್ರು ಎಲ್ರೂ ಬರ್ತಿದ್ರು ಅಮ್ಮವ್ರೆ, ಈಗ ಯಾರು ಇಲ್ವಲ್ಲ. ಕ್ಷಮಿಸಿ ಯಜಮಾನ್ರೆ. ನೀವ್ ಆರ್ತಿ ತಗೊಳ್ಳಿ. ಹುಷಾರು, ನೋಡ್ಕೊಂಡ್ ತಗೊಳ್ಳೋದಲ್ವಾ ರೀ. ಈಗ ಕೈನ ಒರೆಸ್ಕೊಂಡ್ರೆ ಮಸಿ ಮಾತ್ರ ಹೋಗುತ್ತೆ. ನೀನ್ ಹೇಳಿದ್ರಲ್ಲಿ ತಪ್ಪೇನಿದೆ ಬಿಡು. ಇರೋದ್ 4 ಜನ ಆದ್ರೂ ಅವ್ರ ಕೈಕಾಲ್ಗಿರೋದು 40 ಜನ. ನಿಜ ಕಣೆ, ಮನೆ ಕೆಲ್ಸಕ್ಕೆ ಒಂದಷ್ಟು ಜನ, ಕಾರ್ ತೊಳೆಯಕ್ ಕೆಲವರು, ಗಿಡಕ್ ನೀರ್ ಹಾಕೋಕೆ, ಅಡ್ಗೆ ಕೆಲ್ಸಕ್ಕೆ ಅಂತ ಮತ್ತೊಂದಷ್ಟು ಜನ. ಹೌದು ಕಣೆ, ಮನೆ ಕೆಲ್ಸದವ್ರು ಎಷ್ಟ್ ಜನ ಇದ್ರೆ ಏನ್ ಬಿಡು, ಕಷ್ಟ ಸುಖ ಹಂಚ್ಕೊಳಕ್ಕೆ ಅವ್ರ ಮಗನೇ ಇಲ್ವಲ್ಲ. ಒಬ್ಬ ಮಗ ಕುರ್ಚಿ ಮೇಲಿದ್ರೆ ಇನ್ನೊಬ್ಬ ಅಮೆರಿಕದಲ್ಲಿದ್ದಾನೆ. ಹೌದಕ್ಕ, ದೊಡ್ಡ ಮಗ ಯಾವ ಕೆಲ್ಸಕ್ಕೂ ಉಪಯೋಗ ಇಲ್ಲ. ಚಿಕ್ಕ ಮಗ ಉಪಯೋಗಕ್ಕೆ ಬರ್ತಾನೇನೋ ಅಂದ್ರೆ ಅವನು ಈ ದೇಶದಲ್ಲೇ ಇಲ್ಲ. ವಂಶ ಉದ್ಧಾರ ಆಗ್ಲಿಲ್ಲ ಅಂದ್ರೆ ಎಷ್ಟ್ ಆಸ್ತಿ ಇದ್ರೆ ಏನ್ ಪ್ರಯೋಜನ. ಶಾಂತ ಶಾಂತ ಕೌಸಲ್ಯ, ಅವ್ರು ಹೇಳಿದ ನಿಜಾನೇ ತಾನೆ. ನಾವು ಸುಳ್ಳು ಹೇಳಿ ಆದರೂ ದೇವಾಂಶ್ನ ಇಂಡಿಯಾ ಕರೆಸ್ದೇ ಇದ್ದಿದ್ರೆ ಅವನ್ ಮದ್ವೆ ಯೋಚನೆ ಕೂಡ ಮಾಡ್ದೆ ಹಾಗೆ ಉಳ್ಕೊಂಡ್ಬಿಡ್ತಿದ್ದ. ಲೈಟ್ಸ್, ಕ್ಯಾಮ್ರಾ, ರೋಲಿಂಗ್ ಸರ್, ಆಕ್ಷನ್. ಇಲ್ ನೋಡು, ನಾನ್ ಮದ್ವೆ ಆಗೋ ಗಂಡನ್ನ ಗುಡ್ ಅಂತ ಹೇಳಿದ್ರೆ ಸಾಲದು, ದಿ ಬೆಸ್ಟ್ ಅಂತ ನಾನ್ ಹೇಳ್ಬೇಕು ಅಂತ ಅವನ್ ಮುಂದೆನೆ ನಾನು ತಲೆ ತಗ್ಸೋದು. ಇಲ್ಲ ಅಂದ್ರೆ ಐ ಡೋಂಟ್ ಕೇರ್. ವಾವ್, ಎಕ್ಸಲೆಂಟ್ ಎಕ್ಸಲೆಂಟ್, ಮಾರ್ವಲಸ್, ವೆರಿ ಗುಡ್ ಅಮ್ಮ, ವೆರಿ ಗುಡ್ ಅಮ್ಮ, ಸಕ್ಕದಾಗಿ ಆಕ್ಟ್ ಮಾಡಿದ್ಯಮ್ಮ, ವೆರಿ ಗುಡ್. ಮೇಡಮ್ ಮೇಡಮ್ ಒಂದ್ ಸೆಲ್ಫಿ ಮೇಡಮ್. ಮೇಡಮ್ ಒಂದ್ ಸೆಲ್ಫಿ ಮೇಡಮ್, ಪ್ಲೀಸ್ ಮೇಡಮ್. ಮೇಡಮ್ ಒಂದೇ ಒಂದ್ ಸೆಲ್ಫಿ ಮೇಡಮ್. ಮೇಡಮ್ ಸೆಲ್ಫಿ ಮೇಡಮ್, ಪ್ಲೀಸ್ 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 ಮೇಡಮ್. ಮೇಡಮ್ ಒಂದು ಆಟೋಗ್ರಾಫ್ ಮೇಡಮ್, ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್. ಅಬ್ಬಾ, ಎಂತ ಒಳ್ಳೆ ಕನ್ಸನ್ನ ಹಾಳು ಮಾಡ್ತು ಹಾಳಾದ್ ಸೊಳ್ಳೆ. ಅಮ್ಮ ಕಿಟಕಿ ಹಾಕಿದ್ದಿದ್ರೆ ಸೊಳ್ಳೆ ಬರ್ತಾನೆ ಇರ್ಲಿಲ್ಲ. ನಿಮ್ಮಪ್ಪ ಬರೋ ಟೈಮ್ ಆಯ್ತು, ಏಳು ಶ್ರೇಯಾ. ಅಪ್ಪ ದಿನ ಬರ್ತಾರಮ್ಮ, ನನ್ ಟೈಮೇ ಯಾವಾಗ ಬರುತ್ತೋ ಗೊತ್ತಿಲ್ಲ. ಫಿಲಂ ಫೇರ್ ಮ್ಯಾಗಝೀನ್ ಅಲ್ಲಿ ನನ್ ಫೋಟೋ ಬರೋ ತನಕ ನಾನಂತೂ ನಿದ್ದೆ ಮಾಡಲ್ಲ. ಇವಳು ಯಾರ್ ಮನೆಗ್ ಸೊಸೆಯಾಗಿ ಹೋಗ್ತಾಳೋ ಆ ಮನೇಲಿ ಮಾತ್ರ ಮಲ್ಕೊಳಕ್ ಮಂಚಾನೇ ಇರಬಾರ್ದು. ಮೈಸೂರು, ಮಡಿಕೇರಿ, ಚಿತ್ರದುರ್ಗ, ಕೋಟೆ ಇರೋರು ಕೋಟಿಗೆ ಬಾಳೋರು. ಶ್ರೀಮಂತರಾಗದೆ ಹೋದ್ರು ನಮ್ಮಂತಸ್ತಿಗೆ ತಕ್ಕವರಾಗಿರ್ಬೇಕು. ಸದ್ಯಕ್ಕೆ ನಮ್ಮ ಹತ್ರ ಇರೋ ಆಸ್ತಿನ ಲೆಕ್ಕ ಹಾಕಿ ನೋಡೋದಾದ್ರೆ 7 ತಲೆಮಾರು ತಿಂದ್ರು ಕರ್ಗಲ್ಲ. ಆದ್ರೆ ಎಲ್ಲಿ ಈ ತಲೆಮಾರಿಗೆ ನಮ್ಮ ವಂಶ ನಿಂತು ಹೋಗುತ್ತೋ ಏನೋ ಅಂತ ಭಯ ಆಗ್ತಾ ಇದೆ ರೀ. ನಿನ್ನ ಅನುಮಾನ ನಿಜ ಆಗ್ಬಾರ್ದು ಅಂತ ನಮ್ಮಮ್ಮನ್ಗೆ ಆರೋಗ್ಯ ಸರಿ ಇಲ್ಲ ಅಂತ ಸುಳ್ಳು ಹೇಳಿ ಮಗನ್ನ ಕರೆಸ್ತಾ ಇದ್ದೀನಿ. ಅವನ್ ಕೋಪ ಮಾಡ್ಕೊಂಡ್ರೆ? ಹೆತ್ತವ್ರ ಮೇಲೆ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಇದು ಒಂದ್ಸರಿ ಬಂದ್ರೆ ಅಷ್ಟೇ ಸಾಕು. ನೀವು ಹಾಗೆ ಹೇಳ್ಬೇಡ್ರಿ. ಟಿಕೆಟ್ ಸಿಗದೆ ಹೋದ್ರು
ಅವನು ಅವ್ರ ಅಜ್ಜಿಗೋಸ್ಕರ ಕಷ್ಟಪಟ್ಕೊಂಡ್ ಬರ್ತಾ ಇದ್ದಾನೆ. ಅವನ್ ಬಂದ ತಕ್ಷಣ ನಮ್ಮ ಕಾಲಕ್ಕೆ ಬೀಳ್ತಾನೋ ಇಲ್ವೋ, ಇನ್ನೊಂದ್ ತಿಂಗಳಲ್ಲಿ ನಮ್ ಸೊಸೆ ಆಗೋಳು ಅವನ್ ಕೈ ಹಿಡಿಬೇಕು. ದೇವಾಂಶಿಲಿಗ್ ಬಂದು ಅವನು ಒಪ್ಕೊಂಡ್ರೆ ಈ ಫೋಟೋಗಳಿಗೆ ಬೆಲೆ ಇರತ್ತೆ ರೀ. ನೋಡೋಣ ನಮ್ ಮನೆಗ್ ಸೊಸೆಯಾಗಿ ಬರೋಳು ಯಾರು ಅಂತ. ಶ್ರೀರಾಮಚಂದ್ರ ಸ್ವಾಮಿಯವರು ಕಾಡಿಗೆ ಹೋಗೋದಿಕ್ಕೆ ಕಾರಣಳಾದ ಕೈಕೆಯ ಗಿಳಿ ಚಿಚಿ, ಅವಳಿಯ ಗಿಳಿ ಆಗ್ತಾಳೆ ನನ್ ತಲೆ. ಮುದುಕಿ ಮಂಥರ, ಅವಳು ವಿಚಿತ್ರದವಳು. ಅವಳ ಹೆಸರನ್ನ ನಮ್ಮಪ್ಪ ನನ್ಗಿಟ್ಟು ಅವಳ ಪಾಪ ಎಲ್ಲ ನನಗ್ ಬರೋ ಹಾಗೆ ಮಾಡಿದ್ರು. ಶ್ರೀರಾಮಚಂದ್ರ ಆ ಪಾಪನೆಲ್ಲ ಕಳ್ಕೊಳ್ಳಕ್ಕೆ ಮನ್ಸಾರೆ ನಾನು ರಾಮಕೋಟಿ ಬರಿತಾ ಇದ್ದೀನಿ ಸ್ವಾಮಿ. ಪರಮ ಭಕ್ತಿ ನಮ್ಮ ಮಂಥರ ಅತ್ತೆ. ಎಂತ ಭಕ್ತಿ ಅಂದ್ರೆ, ಅಮಾಯಕರಾಗಿದ್ದ ನಮ್ಮ ಮಾವ ಹಾಸ್ಪಿಟಲ್ ಅಲ್ಲಿದ್ದಾಗ ಆಕ್ಸಿಜನ್ ಮಾಸ್ಕ್ ತೆಗ್ದು ರಾಮ ಅನ್ನಿ ಅಂದ್ರು. ರಾ ಅಂದ್ರೋ ಇಲ್ವೋ, ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋಗಿ 6 ವರ್ಷ ಆಯ್ತು. ಹಾ, ಏನೇ ಗೊಣಗ್ತಾ ಇದ್ಯಾ? ಏನೂ ಇಲ್ಲ ಅತ್ತೆ. ನಡು ಮನೇಲಿ ಕೂತಿದ್ದೀರಾ, ಮೇಲೆ ಕಾಗೆ ಹಾರ್ತಾ ಇರತ್ತೆ, ಹುಷಾರು ಅಂದೆ. ಆ ಇಟ್ಟಿರೋ ಪಿಂಡ ತಿನ್ನೋದೊಂದ್ ಬಿಟ್ಟು ಯಾವತ್ತಾದ್ರೂ ನಮ್ಮನೆ ಮೇಲೆ ಕಾಗೆ ಹಾರಿದ್ಯಾ? ಹಾರೋ ಧೈರ್ಯ ಮಾಡುತ್ತಾ? ಸಾಯಿಸ್ಬಿಡ್ತೀನಿ. ಬರೆಯೋದ್ ದೇವ್ರ ಹೆಸರು, ಆಡೋದು ಕೆಟ್ಟ ಮಾತು. ಎಲ್ಲೇ ನಿನ್ ಹಿಂದೆನೆ ಕರ್ಕೊಂಡ್ ಬಂದಿರೋ ನಿನ್ ದೊಡ್ಡ ಮಗಳು ವೈದೇಹಿ ನೀರಾಗಿದ್ರು ಇದು ಹಿಂಗ್ ತರ ಕಾಣುತ್ತೆ. ಮಾರುತಿ, ಇದ್ರಲ್ಲಿ ಸೀಮೆಣ್ಣೆ ಬೆರೆಸಿದ್ರೆ ಅಜ್ಜಿ ಕೋಪ ಬರಲ್ವಾ? ಇದನ್ನ ನಾವೇನ್ ಮುದ್ಕಿ ಮೂಗಿ ಕಟ್ತೀವಾ? ತಪ್ಪಲ್ವಾ? ಮತ್ತಿಲ್ಲ ಅಂದ್ರೆ ಇನ್ನೇನಕ್ಕ, ಅಗರ್ಬತ್ತಿ ತಯಾರಿಸೋ ನೀನ್ ಪಕ್ಕದಲ್ಲಿದ್ರೆ ಕಸ ಎತ್ಕೊಂಡೋಗ ಮುನ್ಸಿಪಾಲಿಟಿ ಲಾರಿ ಕೂಡ ಯಾವ್ದೋ ಹೂವಿನ ಗಾಡಿ ತರ ಗಮ್ ಅಂತ ವಾಸನೆ ಬೀರುತ್ತೆ. ತುಂಬಾ ಜಾಸ್ತಿ ಹಾಕ್ಬೇಡ ಕಣೋ. ಸುಮ್ನಿರಕ್ಕ, ಹಿಂಗ್ ಮಾಡ್ದೇ ಇದ್ರೆ ನಮಗ್ ಹಿಂಗ್ ಕೆಲ್ ಸಿಗುತ್ತೆ. ಅಜ್ಜಿನ್ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ಹೀಗೆ ಮಾಡ್ಬೇಕು. ನಿನಗ್ ತುಂಬಾನೇ ಬುದ್ಧಿ ಇದೆ ಕಣೋ ಮಾರುತಿ. ಎಷ್ಟಿದ್ರೆ ಏನಕ್ಕ, ನಿನ್ನಂತ ಅಮಾಯಕರ ಭವಿಷ್ಯನೇ ಚೆನ್ನಾಗಿರುತ್ತಂತೆ. ನಿಜಾನೇನು ಮಾರುತಿ? ಹೌದಕ್ಕ, ನೀನ್ ನೋಡ್ತಾ ಇರೋ ಕೋಟ್ಯಾಧಿಪತಿಗೆ ಹೆಂಡತಿ ಆಗ್ತೀಯಾ? ಅಂದ್ರೆ ಅಂಗಡಿಲ್ ಸಿಗೋ ಕೋಟ್ ಅಂತ ಅನ್ಕೋಬೇಡ. ಅಲ್ವಾ? ಅಂದ್ರೆ ಹಾಗೆ ಅನ್ಕೊಂಡ್ಯಾ? ನಿಂತರ ಏನಾರು ಇದ್ರೆ ಆ ದೇವ್ರೆ ಕಾಪಾಡ್ಬೇಕು. ನಿನ್ ಮದ್ವೆ ಗಂಡು ಅದ್ ಹೇಗಿರ್ತಾನೋ ಏನೋ. ಮಾರುತಿ, ಯಾರ್ ಹೆಂಗ್ ಬೇಕಾದ್ರೂ ಇರ್ಲಿ, ನಾವ್ ಮಾತ್ರ ಆದಷ್ಟು ಬೇಗ ಮನೆಗ್ ಹೋಗ್ಬೇಕು. ಅಜ್ಜಿ ಕಾಯ್ತಾ ಇರ್ತಾರೆ. ಸಾಯಕ್ಕ ರಾಮ ರಾಮ. ಸುಮ್ನಿರಕ್ಕ, ಅವ್ರೇನೋ ನಿನ್ಗೋಸ್ಕರ ಪ್ರೀತಿಯಿಂದ ಕಾಯ್ತಿರೋ ತರ ಮಾತಾಡ್ತಾ ಇದೆಯಾ ನೀನು. ಮುದ್ಕಿ ರಾಮ್ ಕೋಟಿ ಬರೆಯೋ ತರ ಬಿಲ್ಡಪ್ ಕೊಡುತ್ತಷ್ಟೇ. ನನ್ ಪ್ರಕಾರ ನಿನಗೆ ಎಷ್ಟ್ ಕಷ್ಟ ಕೊಡ್ಬೇಕು ಅಂತ ಬರೀತಿದ್ದಾರೆ ಅನ್ಸುತ್ತೆ. ಹಾಗೆಲ್ಲ ಮಾತಾಡ್ಬಾರ್ದು ಕಣು, ದೇವ್ರು ಕೇಳಿಸ್ಕೊತಿರ್ತಾರೆ. ಈ ಭಯಕ್ಕೇನ್ ಕಮ್ಮಿ ಇಲ್ಲ. ಅಗರಬತ್ತಿನ ತಯಾರಿಸಿ ತಿಂಗಳಿಗೆ 5,000 ಸಂಪಾದಿಸ್ತೀರ ನೀನು. ಕಾಲರ್ ಎತ್ಕೊಂಡು ಯಾರಿಗೂ ಹೆದರ್ದೆ ಆರಾಮಾಗಿ ಬದುಕ್ಬೇಕು.
ಆದ್ರೆ ನೀನ್ ಎಲ್ರಿಗೂ ಹೆದರ್ಕೊಳ್ತಿಯಲ್ಲ ಅಕ್ಕ. ನೀನ್ ಹೇಳಿದ್ ಒಳ್ಳೇದಾಯ್ತು ಮಾರುತಿ. ಮನೆಗ್ ಹೋಗೋ ದಾರಿಲಿ ಈ ಅಗರ್ಬತ್ತಿನ ರಮೇಶ್ ಅಣ್ಣಂಗ್ ಕೊಟ್ಬಿಟ್ಟು ಹೋಗೋಣ. ಕೊಡೋಣ ಬಿಡು, ಅದೇ ನಾನು ಹೇಳಿದನ್ ತಲೆಗಾಕೊಂಡು ಸ್ವಲ್ಪ ರಫ್ ಆಗು. ಹಾ, ನಿಮ್ ಅತ್ತೆ ಮನೆಯಲ್ಲಿ ನಿನ್ ಕಾಟ ಕೊಡೋಂತ ಓರ್ಗಿತಿ ಇದ್ರೆ ಆಗ ನೀನ್ ಏನ್ ಮಾಡ್ತೀಯ? ಹೆಣ್ಮಕ್ಳು ಕೂಡ ನಿಮ್ಮಷ್ಟು ಚೆನ್ನಾಗಿ ರೆಡಿ ಆಗಲ್ವೇನೋ? ಪ್ರತಿ ಒಂದ್ ವಿಷಯದಲ್ಲೂ ಕೇರ್ ತಗೊಂಡು ಟಿಪ್ ಟಾಪ್ ಆಗಿ ರೆಡಿ ಆಗೋ ನೀವು ತಿಂಡಿ ತಿಂದ್ಮೇಲೆ ಏನ್ ಮಾಡ್ತೀರಾ? ಮಧ್ಯಾಹ್ನ ಊಟಕ್ಕೋಸ್ಕರ ಕಾಯ್ತೀರಾ, ಸಂಜೆಗೆ ಸ್ನ್ಯಾಕ್ಸ್, ಆಮೇಲೆ ಕೊನೆಗೆ ಮೂನ್ ಲೈಟ್ ಡಿನ್ನರ್ ಅಲ್ವಾ? ಮೆಚ್ಕೊಳ್ಳೋ ವಿಷಯ ಏನು ಅಂದ್ರೆ, ನೋವಾದ್ರೂ ವೀಲ್ ಚೇರಲ್ಲಿ ಹಿಂಸೆ ಆದ್ರೂ ಅದ್ರಲ್ಲೇ ನೀವ್ ಅಲ್ಲಾಡದೆ ಕೂತಿರ್ತೀರಾ. ಗ್ರೇಟ್ ಯುನೋ. ಏನು ಬೇಜಾರಾಯ್ತಾ? ಹೀಗಾದ್ರೂ ನಾನು ಹತ್ರ ಮಾತಾಡ್ದಿಲ್ಲ ಅಂತ ಸಂತೋಷ ಪಡ್ತೀನಿ ಊರ್ಮಿಳಾ. ಆದ್ರೆ ನನಗ್ಯಾಕೆ ಸಂತೋಷ ಆಗ್ತಿಲ್ಲ? ಈ ಸೀರೆನ ಸೂರತ್ತಿಂದ ತರಿಸ್ದೆ. ಆಫ್ಟರ್ ಆಲ್ 60,000. ನನ್ ದೇಹನ ನೀವು ಮುಟ್ಟದೇ ಇದ್ರು ಕೂಡ ನಾನು ಉಟ್ಕೊಂಡಿರೋ ಸೀರೆ ಸೆರಗನ್ನ ಹಿಡ್ಕೊಂಡು ಸ್ವೀಟ್ ಹಾರ್ಟ್, ಹೌ ಬ್ಯೂಟಿಫುಲ್ ಇಟ್ ಇಸ್ ಅಂತ ಹೊಗಳಕ್ಕಾಗಲ್ವಲ್ಲ? ಹೋಗ್ಲಿ ಬಿಡಿ, ಹೇಗೂ ನಿಮ್ ಹೆಂಡತಿನ ಹಚ್ಕೊಳ್ಳೋದನ್ನ ನೀವ್ ನೋಡಿಲ್ಲ. ಹಾಗೆ ನನ್ ಗಂಡ ನಾಚಿಕೆಯಿಂದ ತಲೆ ತಗ್ಸೋದು ನನಗೂ ನೋಡಕ್ ಇಷ್ಟ ಇಲ್ಲ. ಬೈ ದ ವೇ, ನಿಮ್ ತಮ್ಮ ದೇವಾಂಶ್ ಫ್ಲೈಟ್ ಹತ್ತಿದಾನಂತಲ್ಲ? ದೇವಾಂಶ್ ಬರ್ತಾ ಇದ್ದಾನ? ಯಾವಾಗ? ಯಾರು ಹೇಳಿದ್ದು? ಯಾರಾದ್ರೂ ಹೇಳಿದ್ರೆ ಇಲ್ವಾ ನಮಗೂ ಗೊತ್ತಾಗೋದು? ಹಿ ಇಸ್ ಆನ್ ದ ವೇ. ಆದ್ರೂ ಯಾಕಷ್ಟು ಎಕ್ಸೈಟ್ ಆಗ್ತಿದ್ದೀರಾ? ಒಡ ಹುಟ್ಟವನ್ ಬಂದ್ರು ಅವನನ್ನ ಹಗ್ ಮಾಡಕ್ ಕೂಡ ನಿಮ್ಮಿಂದ ಎದ್ ನಿಂತ್ಕೊಳಕ್ಕಾಗಲ್ವಲ್ಲ? ಏನೋ ಕಾರ್ಡ್ನಲ್ಲಿ ಹಚ್ಕೊಳ್ಳೋ ಕಾರ್ಡ್ ಗಿಚ್ ಕೂಡ ಅಮಾವಾಸ್ಯೆ ಬಂದ್ರೆ ಮಾಯ ಆಗುತ್ತೆ. ಆದ್ರೆ ಇನ್ ಮುಂದೆ ಈ ಮನೆ ಯಾವಾಗ್ಲೂ ಬೆಳಗುತ್ತೆ. ಯಾಕೆಂದ್ರೆ ದೇವಾಂಶ್ ಬರ್ತಿದ್ದಾನೆ ಅನ್ನೋ ಸಂತೋಷದಲ್ಲಿ ನಿಮ್ ಎಲ್ರೂ ಕಣ್ಣು ಹೊಳೆಯುತ್ತೆ. ಲೆಟ್ ಅಸ್ ವೆಲ್ಕಮ್ ಹಿಮ್. ಅಯ್ಯೋ, ನಮ್ಮ ಮತ್ತಿಗೆ ಬೈಕೊಂಡ್ರು ಅನ್ಸುತ್ತೆ. ಟೈರ್ ಪಂಚರ್ ಆಯ್ತಲ್ಲ.
ಏನೇ ಅಂದ್ರು ಇಂಡಿಯಾ ಇಂಡಿಯಾನೇ. ನನ್ನ ದೇಶದ ಮಣ್ಣು ಅಂಡ್ ಜನರು ಒಳ್ಳೆ ಪರಿಮಳನೇ ಬೀರ್ತಾರೆ. ಮಾರುತಿ, ನಿನ್ ಮುಖ ನೋಡ್ಕೊ, ನಿನ್ ಮುಖ ಎಲ್ಲ ಇಂಕ್ ಆಗಿದೆ ಕಣೋ. ನಿನ್ ಮುಖ ಇಂಕಾಗಿಲ್ಲ ಅಂತ ಅನ್ಕೊಂಡ್ಯಾ? ಹ? ಹೌದಾ? ಇಂಕಾದ್ರೂ ಪರವಾಗಿಲ್ಲ ಅಕ್ಕ, ಮುದ್ಕಿ ಹತ್ರ ಬೈಸ್ಕೊಳ್ದಾರ ಹಾಗೆ ನಾವಂತೂ ಹಿಂಗ್ ತಯಾರಿಸಿದ್ವಿ. ಮಾರುತಿ, ಸೀಮೆಣ್ಣೆ ಬೆರೆಸಿದ್ರೆ ಪಾಪ ಸುತ್ಕೊಳಲ್ವೇನೋ? ಹಿಂಗ್ ಮಾಡೋದೇ ಕಷ್ಟ, ಪಾಪ ಶಾಪ ಅಂತ ಪೂಜೆ ಮಾಡೋಕ್ ಶುರು ಮಾಡಬೇಡ. ಬೆಂಕಿಪಟ್ನ ಇದ್ಯಾ? ಆರ್ತಿ ತಟ್ಟೆ, ಕರ್ಪೂರ ಮತ್ ಬಾರ್ಸ ಗಂಟೆನೂ ಕೊಟ್ಬಿಡ್ತೀನಿ. ನನಗ್ ಜೋಬ್ ಹಿಡ್ಕೊಂಡು ಓಡಾಡ್ತಿರ್ತೀನ, ಅಪ್ಪಂಗ್ ಗೊತ್ತಾದ್ರೆ ಬಾರ್ಸ್ಬಿಡ್ತಾರೆ. ಯಾರೇ ನೀ ಪ್ರೀತಿ ಮಳೆಯ ತಂದವಳೆ, ಹೃದಯದೊಳೆ ಹಣತೆ ಹಚ್ಚಿ ಬೆಳಕ ಬಸಿದು ಬಂದವಳೆ. ಸ್ವಾಮಿ ರಾಮ, ಅಮ್ಮ ಸೀತಾ. ಅಯ್ಯ, ಇವತ್ ನನ್ ಮನೆಗ್ ಹೋದಾಗೆ. ನನ್ ತಮ್ಮ ಮಾರುತಿ ಇಂಕ್ ತಯಾರಿಸುವಾಗ ಅದಕ್ಕೆ ಸೀಮೆಣ್ಣೆ ಬೆರೆಸ್ಬಿಟ್ಟಿದ್ದಾನೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಒಂದ್ ನಿಮಿಷ ಸುಮ್ಮನೆ ಇರ್ತೀಯ ಮಾರುತಿ? ಮಧ್ಯದಲ್ಲಿ ಹಾಗೆಲ್ಲ ಮಾತಾಡ್ಬಾರ್ದು. ಇನ್ ಹೇಗ್ ಮಾತಾಡ್ಬೇಕು? ಅವನು ನಾಟಿ, ಇವಳು ಬ್ಯೂಟಿ. ನೀರಿದ್ದಿದ್ರೆ ಚೆನ್ನಾಗಿರ್ತಿತ್ತು ಕಣೋ. ಪ್ರೋಕ್ಷಣೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಇಲ್ಲ ಕಣೋ, ಮುಖ ಕೈ ಎಲ್ಲ ತೊಳ್ಕೊಬೇಕಲ್ವೇನೋ? ನಮಗ್ ಅಭ್ಯಾಸ ಇದೆಯಲ್ಲ, ಎಲೆಗೆ ಮರಕ್ಕೆ ನಾವ್ ಎಷ್ಟೊಂದ್ ಸತಿ ಹೊಸ್ಕೊಂಡಿದೀವಲ್ಲ, ಕೋತಿಗಳ ತರ. ಮಾರುತಿ, ರಾಮ ಇದಾನ್ ಕಣೋ. ಯಾವಾಗ ಬಂದಂತೆ? ಮನೇಲೆಲ್ಲ ಆರಾಮಂತ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇಲ್ ನೋಡು, ನಮ್ ಮುಖಕ್ ಮೆತ್ಕೊಂಡಿರೋ ಇಂಕನ್ನ ಒರೆಸ್ಕೋಬೇಕು ಅಂತ ಈ ಬಟ್ಟೆ ಕಳ್ಸಿದ್ದಾನೆ. ಅದ್ರಲ್ಲಿ ಮುಖ ಒರ್ಸ್ಕೋತೆ ನೀನು? ಎಲ್ಲ ಈ ರಾಮನ್ ಲೀಲೆನೆ. ಅದ್ ನನ್ ಮಫ್ಲರ್. ಹಲೋ 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 ಹಲೋ. ಕರಿತಾ ಇದ್ರು ಹಾಗೆ ಹೋಗ್ತಾ ಇದೆಯಲ್ಲ. ಹಲೋ ಅಂತ ಫೋನಲ್ಲಿ ಮಾತಾಡ್ತಿದ್ರಿ ಅನ್ಕೊಂಡ್ ಹಾಗೆ ಹೊರಟೋಗ್ಬಿಟ್ವಿ. ನೀನ್ ಹೋಗ್ತೀಯ, ಆದ್ರೆ ನಾನ್ ಯಾಕೆ ಕರಿತಾ ಇದೀನಿ ಅಂತ ಕೇಳ್ಬೇಕಲ್ವಾ? ಯಾಕೆ? ನನ್ ಮಫ್ಲರ್ ಅಲ್ಲೇ ಮುಖ ಎಲ್ಲ ಒರೆಸ್ಕೊಂಡು ಇವಾಗ ಕೊಳೆ ಮಾಡಿಟ್ಟಿದ್ಯಾ? ಇದು ನಿಮ್ದ ಅಲ್ವಾ? ಅದು ಶ್ರೀರಾಮ, ಸೀತಾದೇವಿ, ಅವ್ರ ಮೈದ್ನ ಲಕ್ಷ್ಮಣ, ಅವ್ರ ಪಕ್ಕದಲ್ಲಿ ನಂತರ ಇರ್ತಾರಲ್ಲ ಹನುಮಂತ, ಅವ್ರ ಹೋಲ್ ಫ್ಯಾಮಿಲಿ ಮಾತಾಡ್ಕೊಂಡು ಇವಳ್ಗೆ ಮಫ್ಲರ್ ಕಳ್ಸಿದಾರೆ ಅಂತ ಅನ್ಕೊಂಡಿದ್ದಾಳೆ. ವಾಟ್? ದೇವ್ರಾ? ದೇವ್ರೆ. ನನ್ನ ಕ್ಷಮಿಸ್ಬಿಡಿ, ಇದ್ ನಿಮ್ದು ಅಂತ ಗೊತ್ತೇ ಆಗ್ಲಿಲ್ಲ ಡ್ರೈವರ್ ಸರ್. ಡ್ರೈವರಾ? ಕಾರ್ ಟೈರ್ ಚೇಂಜ್ ಮಾಡ್ತಿದ್ರಾ? ಯಾ
ಅಷ್ಟೇ. ಎಲ್ಲ ನೀವೇ ಅನ್ಕೊಂಡ್ಬಿಡ್ತೀರಾ? ಏನು ಅನ್ಕೋಬೇಡಿ, ಮಫ್ಲರ್ನ ಒಗ್ದು ಇಸ್ತ್ರಿ ಮಾಡಿ ತಂದ್ಕೊಡ್ತೀನಿ. ನೀನೆಲ್ಲಿರ್ತಿ ಅಂತ ನನಗೇನ್ ಗೊತ್ತು? ತುಂಬಾ ಸಿಂಪಲ್. ಗುರ್ತು ಪರಿಚಯ ಇಲ್ದಿರೋರ್ಗೆ ಅಡ್ರೆಸ್ ಎಲ್ಲ ಹೇಳ್ಬಾರ್ದು, ಕಳ್ಳ ಆಗಿದ್ರೆ. ಹೀರೋ ತರ ಇದ್ದಾನೆ, ಕಳ್ಳ ಅಂತಿದ್ಯಲ್ಲಕ್ಕ. ಯಾರು ಗೊತ್ತು? ಇವ್ರೆ ನಮಗ್ ಪರಿಚಯನಾ? ಹಲೋ, ಅಡ್ರೆಸ್ ಹೇಳ್ದೇನೆ ನೀವೇ ಮಾತಾಡ್ಕೊಂಡ್ರೆ ಹೇಗೆ? ನಮ್ಮ ಅಕ್ಕನ ಹೆಸರು ಅಡ್ರೆಸ್ ಏನು ಬೇಕಾಗಿಲ್ಲ, ಅವಳು ಮಾಡೋ ಅಗರಬತ್ತಿ ಊರ್ಗೆ ಫೇಮಸ್ಸು. ಓ, ಆ ಸ್ಮೆಲ್ ಅಗರ್ಬತ್ತಿದ? ಐ ಸಿ. ಆ ಸೆಂಟ್ ನಿನ್ನಿಂದ ಬರ್ತಾ ಇರೋದಾ? ಇಲ್ಲ, ಇವಳಿಂದಲ್ಲ, ಬ್ಯಾಗಿಂದ ಬರ್ತಿರೋದು. ಅಗರ್ಬತ್ತಿ ಅಂತ ಕೇಳಿದ್ರೆ ಸಾಕನ್ಸುತ್ತೆ. ನಿಮಗ್ ಬೇಕಾ? ಒಂದ್ಸಲ ತಗೊಂಡ್ ನೋಡಿ. ನೀನಿಲ್ ಮಾರಕ್ ಶುರು ಮಾಡ್ಬೇಡ, ಬಾ ಹೋಗೋಣ. ಆಗ